Praise the Lord. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. 2 weeks I am not in online. 7 ವಾರಗಳು ನಾನು ಆನ್ಲೈನ್ ಅಲ್ಲಿ ಇರಲಿಲ್ಲ. This 2 Sundays last Sundays I did upload. 2 ಭಾನುವಾರಗಳು ನಾನು ಅಪ್ಲೋಡ್ ಮಾಡಲಿಲ್ಲ ವಿಡಿಯೋ Because I am mission for Malaysia. ಯಾಕಂದ್ರೆ ನಾನು ಮಲೇಷ್ಯಾಗೆ ಸೇವೆಗೋಸ್ಕರ ಹೋಗಿದ್ದೇನೆ. Hallelujah. Hallelujah. Before that I want to meditate one verse, beautiful verse and powerful words. ಅದಕ್ಕಿಂತ ಮುಂಚಿತವಾಗಿ ಒಂದು ಸುಂದರವಾದ ಮತ್ತು ಶಕ್ತಿಯುಳ್ಳ ವಚನವನ್ನು ಧ್ಯಾನಿಸಲು ಇಷ್ಟಪಡುತ್ತೇನೆ. Luke. ಲೂಕನು ಬರೆದ ಸುವಾರ್ತೆ. Who is the Luke? ಯಾರು ಲೂಕನು? Luke is the wonderful doctor. ಲೂಕನು ಒಬ್ಬ ಸುಂದರವಾದ ವೈದ್ಯನು. He says, for with God nothing shall be impossible. ಆತ ಹೇಳುತ್ತಾನೆ, ದೇವರಿಂದ ಬರುವ ಯಾವ ಮಾತಾದರೂ ನಿಷ್ಫಲವಾಗುವುದಿಲ್ಲ. It's everything will be possible. ಎಲ್ಲವೂ ಸಾಧ್ಯವಾಗುತ್ತದೆ. Okay. Hallelujah. ಲೂಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 37ನೇ ವಚನ. For with God nothing shall be impossible. ದೇವರಿಂದ ಅಸಾಧ್ಯವಾದ ಕಾರ್ಯಗಳು ಯಾವುದೂ ಇಲ್ಲ. In my life many times I began my ministry with the streets. ನನ್ನ ಒಂದು ಪ್ರಾರಂಭದಲ್ಲಿ ನನ್ನ ಸೇವೆಯನ್ನು ನಾನು ಬೀದಿಗಳಲ್ಲಿ ಮಾಡುತ್ತಿದ್ದೇನೆ. Every time giving tracts and going to slums and villages I used to do ministry. ಯಾವಾಗಲೂ ನಾನು ಸ್ಲಮ್ಸ್ ಗೆ ಹೋಗಿ ಟ್ರ್ಯಾಕ್ಸ್ ಕೊಡುವುದು ಆ ರೀತಿಯಾಗಿ ಸೇವೆಯನ್ನು ಮಾಡುತ್ತಿದ್ದೇನೆ. In the streets and anywhere I started my career like that in ministry. ಸೇವೆಯಲ್ಲಿ ನನ್ನ ಒಂದು ಜೀವನವು ಆ ರೀತಿಯಲ್ಲಿ ನಡೆಯಿತು. God has used me from the streets to now states. ದೇವರು ನನ್ನನ್ನು ಸ್ಟ್ರೀಟ್ಸ್ ಇಂದ ಸ್ಟೇಟ್ಸ್ ಗೆ ನನ್ನನ್ನು ಉಪಯೋಗಪಡಿಸಿದ್ದಾರೆ. Every pastors fellowship wherever I go I used to tell this verse like a every time pronouncing this verse. ನಾನು ಒಂದು ಪಾಸ್ಟರ್ಸ್ ಒಂದು ಕೂಟಕ್ಕೆ ಹೋದಾಗ ಪಾಸ್ಟರ್ಸ್ ಫೆಲೋಶಿಪ್ ಕೂಟಕ್ಕೆ ಹೋದಾಗ ಯಾವಾಗಲೂ ಈ ಮಾತನ್ನು ನಾನು ಹೇಳುತ್ತಿದ್ದೇನೆ. When we will be faithful in the streets, God will take and go to states. ಯಾವಾಗ ನಾವು ಸ್ಟ್ರೀಟ್ಸ್ ಮಿನಿಸ್ಟ್ರಿ ನಲ್ಲಿ ನಾವು ನಂಬಿಗಸ್ತರಾಗಿರುತ್ತೇವೋ ದೇವರು ನಮ್ಮನ್ನು ಸ್ಟೇಟ್ಸ್ ಗೆ ಕರೆದುಕೊಂಡು ಹೋಗುತ್ತಾರೆ. Hallelujah. Hallelujah. It is not by your ability, not by your power and not by your might, not by your education. God see your faithfulness towards the Lord. ನಿನ್ನ ಶಕ್ತಿಯಿಂದಲ್ಲ, ನಿನ್ನ ವಿದ್ಯಾಭ್ಯಾಸದಿಂದಲ್ಲ, ನಿನ್ನಲ್ಲಿರುವ ತಲಾಂತನಿಂದಲ್ಲ, ದೇವರು ಕರ್ತನಿಗೋಸ್ಕರ ಮಾಡಿರುವ ಕಾರ್ಯಗಳನ್ನು ನೋಡುತ್ತಾರೆ. Hallelujah. Hallelujah. It's wonderful thing. ಇದು ಸುಂದರವಾದದ್ದು. I went 10 days mission trip. 10 ದಿನಗಳ ಕಾಲ ನಾನು ಸೇವೆಗೋಸ್ಕರ ಹೋಗಿದ್ದೇನೆ. Last month God has spoken with me, the month of restoration. ಕಡೆಯ ತಿಂಗಳು ನನಗೆ ದೇವರು ಮಾತನಾಡಿದ್ದಾರೆ, ಆ ತಿಂಗಳು ರೆಸ್ಟೋರೇಷನ್ ತಿಂಗಳು ಎಂಬುದಾಗಿ. What he said? ಏನು ಹೇಳಿದ್ದಾರೆ? Restoration is all things, whatever, whichever is pending is there, it want to be restored again. ರೆಸ್ಟೋರೇಷನ್ ಯಾವುದೆಲ್ಲ ಹಳೆಯದಿದೆಯೋ ಅದೆಲ್ಲ ಹೊಸದಾಗಬೇಕು. That's what the Bible says. Whatever we claim, God will provide. ದೇವರು ಅದನ್ನೇ ಹೇಳ್ತಾರೆ, ನಾವು ಏನು ಅರಿಕೆ ಮಾಡ್ತೀವೋ ಅದನ್ನು ನಾವು ಪಡೆದುಕೊಳ್ಳುತ್ತೇವೆ. And my passport I saw, and my passport was coming to over that validity. ನನ್ನ ಪಾಸ್ಪೋರ್ಟ್ ಒಂದು ಎಕ್ಸ್ಪೈರಿ ಡೇಟ್ ಆಗಬೇಕಾಗಿತ್ತು. It is 26. 26 ಮುಂದಿನ ವರ್ಷ. So within 6 months validity is there, only we can go to abroad. ಒಂದು 6 ತಿಂಗಳು ವ್ಯಾಲಿಡಿಟಿ ಇದ್ರೆ ನಾವು ಅಬ್ರಾಡಿಗೆ ಹೋಗಲು ಸಾಧ್ಯ. I said that, I seen the passport, I said, Lord, it is finished. When I started my passport, now the time went away. ಪಾಸ್ಪೋರ್ಟ್ ನಾನು ಯಾವಾಗ ಮಾಡಿಸಿದ್ದೇನೋ ಆಗಿನಿಂದ ಈಗಿನ ತನಕ ಅದು ಯೂಸ್ ಆಗಲೇ ಇಲ್ಲ. ಇನ್ನೇನು ಅದು ಎಕ್ಸ್ಪೈರಿ ಆಗೋ ಪರಿಸ್ಥಿತಿಗೆ ಬಂದಿದೆ. Simply never you put anything to for anyone, it is simply, it will not come to their hands. ಸುಮ್ಮನೆ ಕರೆಗಳಲ್ಲಿ ಯಾವುದು ಬರುವುದಿಲ್ಲ. And I said, you said restoration, and I throw that passport other side. ರೆಸ್ಟೋರೇಷನ್ ಎಂಬುದಾಗಿ ದೇವರು ನನ್ನ ಸಂಗಡ ಮಾತಾಡಿದ ನಂತರ ಆ ಪಾಸ್ಪೋರ್ಟ್ ಅನ್ನು ನಾನು ಅಲ್ಲಿ ಬಿಸಾಕಿದೆ. What happened? ಏನಾಯ್ತು? The pastor, one pastor called me. ಒಬ್ಬ ಬೋಧಕರು ನನಗೆ ಕರೆ ಮಾಡಿದರು. Pastor, we want to go for Malaysia, he said. ಪಾಸ್ಟರ್, ನಾವು ಮಲೇಷ್ಯಾಗೆ ಹೋಗಬೇಕು ಎಂಬುದಾಗಿ ಹೇಳಿದರು. I laughed myself. ನನಗೆ ನಾನೇ ನಕ್ಕಿಕೊಂಡೆ. How can I go to Malaysia? I am not well educated. I don't have proper things with me. No financial, nothing is there. How can I go? ನಾನು ಅಷ್ಟು ವಿದ್ಯಾವಂತನೂ ಅಲ್ಲ, ನನ್ನ ಹತ್ತಿರ ಹಣವೂ ಇಲ್ಲ, ಯಾವ ಸೌಕರ್ಯವೂ ನನಗೆ ಹೋಗಲಿಕ್ಕೆ ಇಲ್ಲ. ಹೇಗೆ ನಾನು ಹೋಗಲು ಸಾಧ್ಯ ಎಂಬುದಾಗಿ ಆಲೋಚನೆ ಮಾಡಿದೆ. What happened? ಏನಾಯ್ತು? Suddenly God started to sow to me. ತಕ್ಷಣ ದೇವರು ನನಗೆ ಬಿತ್ತಲಿಕ್ಕೆ ಪ್ರಾರಂಭ ಮಾಡಿದರು. One
auntie called me from Hyderabad. ಹೈದರಾಬಾದಿಂದ ಒಬ್ಬರು ಆಂಟಿ ನನಗೆ ಕರೆ ಮಾಡಿದರು. Kiran, can you help for me? She said. ಆಕೆ ಹೇಳಿದರು, ಕಿರಣ್ ನನಗೆ ಸಹಾಯ ಮಾಡಲು ಸಾಧ್ಯನಾ? Yes, why not, auntie? Tell me what I want to do. ಹೇಳಿ ಆಂಟಿ, ನಾನು ಏನು ಮಾಡಬೇಕು ಎಂಬುದಾಗಿ ಕೇಳಿದೆ. And she said, I want to come and speak in pastors' fellowship. I want to train for the children's meeting. ಆಕೆ ಹೇಳಿದಳು, ನಾನು ಒಂದು ಪಾಸ್ಟರ್ಸ್ ಫೆಲೋಶಿಪ್ ಅಲ್ಲಿ ಬಂದು ಮಾತನಾಡಬೇಕು, ಒಂದು ಮಕ್ಕಳ ಸೇವೆ ಹೇಗೆ ಮಾಡಬೇಕು ಎಂಬುದಾಗಿ ಅದರ ಬಗ್ಗೆ ಮಾತನಾಡಬೇಕು ಎಂಬುದಾಗಿ ಹೇಳಿದಳು. Can you help me for that? She asked me. ಆಕೆ ಕೇಳಿದಳು, ಅದಕ್ಕೋಸ್ಕರ ನನಗೆ ಸಹಾಯ ಮಾಡಲು ಸಾಧ್ಯನೇ ಎಂಬುದಾಗಿ. Immediately I agreed to do that meeting. ತಕ್ಷಣವೇ ನಾನು ಒಪ್ಪಿಕೊಂಡೆ ಅದನ್ನು ಮಾಡುತ್ತೇನೆ ಎಂಬುದಾಗಿ. And along that meeting she has given my remuneration. ಆ ಮೀಟಿಂಗ್ ಜೊತೆ ನನಗೆ Remunerations అంటే కొద్దిగా transport money and some using money. ಒಂದು ಸ್ವಲ್ಪ ಹಣವನ್ನು ಕೊಟ್ಟರು. Because of arranging that meeting for my expenses, remuneration she has given to me. ಆ ಮೀಟಿಂಗ್ ಅನ್ನು ಅರೇಂಜ್ ಮಾಡಿದ್ದಕ್ಕೆ ಅದಕ್ಕೆ ತಕ್ಕ ನನಗೆ ಸ್ವಲ್ಪ ಹಣವನ್ನು ಕೊಟ್ಟರು. Think like offering. ಒಂದು ಕಾಣಿಕೆಯಾಗಿ. That is a sign I want to book the ticket. ಅದೇ ಒಂದು ನನಗೆ ಸೈನ್ ಆಗಿತ್ತು, ಒಂದು ಟಿಕೆಟ್ ಬುಕ್ ಮಾಡಲಿಕ್ಕೆ. Hallelujah. Hallelujah. So I booked a ticket. ನಾನು ಟಿಕೆಟ್ ಅನ್ನು ಬುಕ್ ಮಾಡಿದೆ. So God is providing little from them and here and there. ದೇವರು ಅವರಿಂದ ಮತ್ತು ಬೇರೆ ಕಡೆಯಿಂದ ಸ್ವಲ್ಪ ಹಣವನ್ನು ಆತನು ನನಗೆ ಕೊಟ್ಟನು. For the ticket's sake. ಟಿಕೆಟ್ಗೋಸ್ಕರ. But it is booked before 1 month before. ಆದರೆ ಒಂದು ತಿಂಗಳ ಮುಂಚೆಯೇ ಅದು ಬುಕ್ ಆಗಿತ್ತು. So they came after when I am going before 7 days back they came for meeting. ನಾನು ಮಲೇಷಿಯಾಗೆ ಹೋಗುವುದಕ್ಕಿಂತ ಒಂದು 7 ದಿನಗಳ ಮುಂಚೆ ಅವರು ಬಂದು ಮೀಟಿಂಗ್ ಗೆ ಬಂದರು. Before 1 month only I planned to go Malaysia and everything talk finished and booking also finished and everything is finished, but just I want to pay money. So God has it's given little, so I paid that amount for the tickets. ಒಂದು ತಿಂಗಳ ಮುಂಚೆನೇ ಮಲೇಷಿಯಾಗೆ ಬುಕ್ ಆಗಿತ್ತು, ಆದರೆ ಟಿಕೆಟ್ ಗೆ ದೇವರು ಸ್ವಲ್ಪ ಹಣವನ್ನು ಒದಗಿಸಿ ಕೊಟ್ಟರು. Hallelujah. Hallelujah. God is so good. He never keep you away. Whatever you speak in the name of Jesus Christ, He can do. Not to happen, but it happens because of His possibility, not for my possibility. ದೇವರು ಒಳ್ಳೆಯವನು. ಆತನು ಏನೇ ನಮ್ಮ ಸಂಗಡ ಮಾತನಾಡಿದರೂ ಆತನಿಂದ ಎಲ್ಲವೂ ಸಾಧ್ಯ ಎಂಬುದಾಗಿ ಆತನು ತೋರಿಸಿಕೊಟ್ಟನು. Hallelujah. Hallelujah. And all together I done my meeting here 8th and 9th. Finished meeting is successful. 8ನೇ ತಾರೀಕು ಮತ್ತು 9ನೇ ತಾರೀಕು ಮೀಟಿಂಗ್ ಅನ್ನು ಮಾಡಿದೆ. ಮೀಟಿಂಗ್ ತುಂಬಾ ಚೆನ್ನಾಗಿ ಆಯಿತು. After that the bus was there in the same night. They went back. Who came preachers? They went back again. I was rushing out to pack and everything. ಅದೇ ಒಂದು 9ನೇ ತಾರೀಕು ನೈಟು ಬಸ್ಸು ಬುಕ್ ಆಗಿತ್ತು. ಅವರಿಗೆ ಯಾರು ಬೋಧಕರು ಬಂದಿದ್ದರು, ಅವರಿಗೆ ಅವರು ಅದರಲ್ಲಿ ಹಿಂದಿರುಗಿ ಹೈದರಾಬಾದ್ಗೆ ಹೋಗಿಬಿಟ್ಟರು. Again my mission started. ತಿರುಗಿ ನನ್ನ ಸೇವೆ ಪ್ರಾರಂಭವಾಯಿತು. I started to pray. ಪ್ರಾರ್ಥನೆ ಮಾಡಲು ಪ್ರಾರಂಭಿಸಿದೆ. I pray. ಪ್ರಾರ್ಥನೆ ಮಾಡಿದೆ. And my day came. ನನ್ನ ದಿನ ಬಂದಿತು. It was more 5,000 or 6,000 in my bank balance. ನನ್ನ ಒಂದು ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲಿ 5,000 6,000 ಇತ್ತು. I rushed out to airport. ನಾನು ಏರ್ಪೋರ್ಟಿಗೆ ಹೋದೆನು. My ticket and it was 1:30 afternoon. ಮಧ್ಯಾಹ್ನ 1:30ಗೆ ನನ್ನ ಟಿಕೆಟ್ ಒಂದು ಬುಕ್ ಆಗಿತ್ತು. So morning I had breakfast and afternoon I did not have anything. I just entered to airport. I did not draw. I don't know. I thought there will be ATMs. I can draw there. I can exchange or something will happen because first time my trip to Malaysia. ಬೆಳಗ್ಗೆ ನಾನು ತಿಂದು ಹೊರಟೆನು. ನಾನು ಅಲ್ಲಿಗೆ ಯಾವ ಹಣವನ್ನು ತೆಗೆದುಕೊಂಡು ಹೋಗಿಲ್ಲ. ಆ ಕರೆನ್ಸಿಯನ್ನು ಅಲ್ಲಿ ಡ್ರಾ ಮಾಡ್ಕೊಬಹುದು ATM ಅಲ್ಲಿ ಎಂಬುದಾಗಿ ಅಂದುಕೊಂಡು ಹೋದೆನು. My flight was 1:30. ನನ್ನ ಒಂದು ಫ್ಲೈಟ್ 1:30ಗೆ ಇತ್ತು. So I want to go before 3 hours. I went after breakfast. I went to immigration and everything finished. 1:30 my flight was ready. Flight take up. ನಾನು ತಿಂದು ಎಲ್ಲ ಹೋದೆನು. ಮಧ್ಯಾಹ್ನ ಅಲ್ಲಿ ಇಮಿಗ್ರೇಷನ್ ಎಲ್ಲ ಮುಗಿಯಿತು. Afternoon no food. ಮಧ್ಯಾಹ್ನ ಏನು ಊಟ ಇಲ್ಲ. Flight, the Flavians will come super. No burger smell and coffee smell. It comes beautifully in flight. ಫ್ಲೈಟ್ ಅಲ್ಲಿ ನಮಗೆ ಇವತ್ತು ಬರ್ಗರ್ ಒಂದು ವಾಸನೆ ಬರುತ್ತದೆ ಮತ್ತು ಕಾಫಿಯ ವಾಸನೆ ಬರುತ್ತದೆ. Ask them how much. ನಾನು ಕೇಳಿದೆ ಎಷ್ಟು ಎಂಬುದಾಗಿ. Coffee they said 350. Oh, fine I said.
ಕಾಫಿಗೆ 350 ಎಂಬುದಾಗಿ ಹೇಳಿದರು. And I asked burger, I want burger, they said 480. Wow, wonderful, I said. ಬರ್ಗರ್ ಎಷ್ಟೆಂಬುದಾಗಿ ನಾನು ಕೇಳಿದನು. ಬರ್ಗರ್ 480 ಎಂಬುದಾಗಿ ಹೇಳಿದರು. I said, very nice, fine, okay. Sir, you want, can I give? No. I just asked, just an query, I said. ಸರ್ ಕೊಡ್ಲಾ ಎಂಬುದಾಗಿ ಕೇಳಿದ್ರು. ಇಲ್ಲ ಸುಮ್ಮನೆ ಕೇಳಿದೆ, ಎನ್ಕ್ವೈರಿ ಮಾಡಿದೆ ಅಷ್ಟೇ ಎಂಬುದಾಗಿ. I had very good lunch, you know, I said. ನಾನು ತುಂಬಾ ಒಳ್ಳೆ ಊಟ ಮಾಡಿದೆ ಎಂಬುದಾಗಿ ಹೇಳಿದೆ. Nothing I had, hunger is there. ಏನು ತಿಂದಿಲ್ಲ, ಹೊಟ್ಟೆ ಹಸಿತಿತ್ತು. But no money. ಆದ್ರೆ ಹಣವಿರಲಿಲ್ಲ. And my flight went like 7. Altogether, we are reached in their time 10:45. ಆ ಒಂದು ಮಲೇಷ್ಯಾ ಟೈಮಿಂಗ್ಸ್ ಅಲ್ಲಿ 10:45ಕ್ಕೆ ನಾವು ರೀಚ್ ಆದೆವು. And stylely I opened my ATM card. ತುಂಬಾ ಸ್ಟೈಲ್ ಆಗಿ ATM ಕಾರ್ಡ್ ಅನ್ನು ಓಪನ್ ಮಾಡಿದೆ. Hunger. ಹೊಟ್ಟೆ ಹಸಿತಾ ಇತ್ತು. I went and put into their ATM machine. ಅವ್ರ ATM ಮಿಷಿನ್ ಅಲ್ಲಿ ಹಾಕಿದೆ. It was coming error. ಎರರ್ ಎಂಬುದಾಗಿ ಬರುತ್ತೆ. Again I went to many places. I tried with the card. They said no Indian card. It is multinational card which we can use. No normal card will be withdrawn. ಅವ್ರು ಹೇಳಿದ್ರು ನಾರ್ಮಲ್ ಕಾರ್ಡ್ ಅಲ್ಲಿ ವಿತ್ಡ್ರಾ ಮಾಡಕ್ಕಾಗಲ್ಲ, ಮಲ್ಟಿನ್ಯಾಷನಲ್ ಒಂದು ಇಂಟರ್ನ್ಯಾಷನಲ್ ಕಾರ್ಡ್ ಅಲ್ಲಿ ಅಷ್ಟೇ ವಿತ್ಡ್ರಾ ಮಾಡಕ್ಕಾಗಲ್ಲ. What happened? ಏನಾಯ್ತು? Afternoon no food, night no food. ಮಧ್ಯಾಹ್ನ ಏನೂ ಊಟ ಇಲ್ಲ. I'm trying up and down. I'm doing. Somebody will come and help. Nobody helped. ಕೆಳಗೆ ಮೇಲೆ ಹೋಗುತ್ತಿದ್ದೇನೆ, ಯಾರಾದ್ರೂ ಬರ್ತಾರ ಸಹಾಯ ಮಾಡ್ತಾರ, ಯಾರು ಬರಲಿಲ್ಲ. 3 o'clock till we are going first 5th floor, second floor, third floor, going like something. 3ನೇ ಫ್ಲೋರ್, 2ನೇ ಫ್ಲೋರ್, 5ನೇ ಫ್ಲೋರ್ ಹಂಗೆ ಹೋಗ್ತಾನೆ ಇದ್ದೇನೆ. 3 ಗಂಟೆ ಆಯ್ತು ನೈಟ್. Finally don't have anything. I went to bus stop, go to city. I asked what the ticket, 15 ringgits they said. ಮತ್ತೆ ನಾನು ಎಲ್ಲ ಬಸ್ ಸ್ಟಾಪಿಗೆ ಹೋದೆನು. ಬಸ್ ಅಲ್ಲಿ ಹೋಗೋದಕ್ಕೆ ಎಷ್ಟು ಟಿಕೆಟ್ ಎಂಬುದಾಗಿ ಕೇಳಿದರೆ 15 ರಿಂಗಿಟ್ಸ್ ಎಂಬುದಾಗಿ ಹೇಳಿದರು. There is no money with me. ನನ್ನ ಹತ್ರ ಹಣವಿರಲಿಲ್ಲ. And why I am here and there and going. I came for mission for God, right? ನಾನು ದೇವರ ಒಂದು ಸೇವೆಗೋಸ್ಕರ ಬಂದಿದ್ದೇನೆ, ಇಲ್ಲಿ ಅಲ್ಲಿ ಏನಕ್ಕೆ ಹೋಗುತ್ತಿದ್ದೇನೆ ಎಂಬುದಾಗಿ ಆಲೋಚನೆ. Let us sit and ask Heavenly Father. I just prayed. ಕುಳಿತುಕೊಂಡು ಪರಲೋಕದ ತಂದೆಯ ಹತ್ರ ನಾನು ಕೇಳೋಣ ಎಂಬುದಾಗಿ ಕುಳಿತುಕೊಂಡೆ. Lord my God, ಕರ್ತನೇ ನನ್ನ ದೇವರೇ, you brought me to Malaysia ನೀನು ನನಗೆ ಮಲೇಷ್ಯಾಗೆ ಕರೆದುಕೊಂಡು to reach many people, many souls to your kingdom. ಅನೇಕ ಒಂದು ಆತ್ಮಗಳನ್ನು ಮುಟ್ಟಲಿಕ್ಕೆ ನಿನ್ನ ರಾಜ್ಯಕ್ಕೋಸ್ಕರ. Why I want to put my energy? I want food. I want money. ಯಾಕೆ ನನ್ನ ಬಲವನ್ನು ನಾನು ಹಾಕಬೇಕು, ನನಗೆ ಊಟ ಬೇಕು, ಹಣ ಬೇಕು ಎಂಬುದಾಗಿ. In the name of Jesus Christ, Amen. I said. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಆಮೆನ್ ಎಂಬುದಾಗಿ ಹೇಳಿದೆ. Midnight 3 o'clock, nobody are there in bus stop. Bus stop was empty. The bus is 6:30, but no money. But suddenly one man was backside to me. ಮಿಡ್ನೈಟ್ 3 ಗಂಟೆಗೆ ಯಾರು ಇರಲಿಲ್ಲ. ನನ್ನ ಬಸ್ ಒಂದು 6 ಗಂಟೆಗೆ ಇರುವುದು. ತಕ್ಷಣ ಯಾರೋ ಒಬ್ಬರು ನನ್ನ ಹಿಂದೆ ಕುಳಿತುಕೊಂಡಿದ್ದರು. Just I went. The Holy Spirit said, "Go to talk with him." ಪವಿತ್ರಾತ್ಮನ ನನ್ನ ಸಂಗಡ ಮಾತನಾಡಿದನು, ಆ ವ್ಯಕ್ತಿ ಹತ್ರ ಹೋಗಿ ನೀನು ಮಾತನಾಡು ಎಂಬುದಾಗಿ. And I went there. ನಾನು ಅಲ್ಲಿಗೆ ಹೋದೆನು. I said, I am an Indian. I came from India. I don't know. First time I came to India, Malaysia. ನಾನು ಭಾರತ ದೇಶದವನು. ನಾನು ಮೊದಲನೇ ಸಾರಿ ನಾನು ಈ ಮಲೇಷ್ಯಾಗೆ ಬಂದಿದ್ದೇನೆ ಎಂಬುದಾಗಿ ಹೇಳಿದನು. And he smiled and he said, I am an Indian. ಆತನು ಸಹ ನಕ್ಕಿ ಹೇಳಿದನು, ನಾನು ಭಾರತ ದೇಶದಿಂದ ಎಂಬುದಾಗಿ. Lord, thank you. Inside my heart was rejoicing. ಕರ್ತನೇ ನಿನಗೆ ಧನ್ಯವಾದಗಳು ಎಂಬುದಾಗಿ ನನ್ನ ಹೃದಯ ಸಂತೋಷಿಸುತ್ತಿತ್ತು. Before asking money, he removed 100 ringgits and given. And I know you are in trouble. If you have money, give me. Otherwise, UPI can do it. ಆತನು ಒಂದು ಹಣವನ್ನು ತೆಗೆದು 100 ರಿಂಗಿಟ್ಸ್ ಅನ್ನು ನನಗೆ ಕೊಟ್ಟರು. ನಿನ್ನ ಹತ್ರ ಹಣ ಇದ್ದರೆ UPI ಟ್ರಾನ್ಸ್ಫರ್ ಭಾರತ ದೇಶಕ್ಕೆ ಮಾಡು ಎಂಬುದಾಗಿ ಹೇಳಿದರು. Hallelujah. Hallelujah. In 3 o'clock, who will give the food? I said. 3 ಗಂಟೆ ಮಧ್ಯರಾತ್ರಿಯಲ್ಲಿ ಯಾರು ಊಟವನ್ನು ಕೊಡುತ್ತಾರೆ? Nobody else. ಯಾರು ಕೊಡುವುದಿಲ್ಲ. And what happened? ಏನಾಯ್ತು? 5 bread pieces. 5 ರೊಟ್ಟಿ, 2 fishes. 2 ಮೀನು. He took from the bag and he given to me. ಆತನ ಒಂದು ಬ್ಯಾಗ್ ಇಂದ ತೆಗೆದು ನನಗೆ ಕೊಟ್ಟರು. And after that he's given a water. ಅದಾದ ಮೇಲೆ ನನಗೆ ನೀರನ್ನು ಕೊಟ್ಟರು. That sign I saw, Lord, 5 bread piece and 2 fish. You multiplied for 5,000 people. So my Malaysian trip will be like that. I believe, Lord, this is a sign I took. My anger gone away and I had a praise to God. ನನಗೆ ಆತನು 5 ರೊಟ್ಟಿ 2 ಮೀನನ್ನು ಕೊಟ್ಟಾಗ
ನಾನು ದೇವರ ವಾಕ್ಯವನ್ನು ನಾನು ನೆನೆಸಿಕೊಂಡೆನು. ದೇವರು ಯೇಸು ಸ್ವಾಮಿಯು 5 ರೊಟ್ಟಿ 2 ಮೀನನ್ನು 5,000 ಜನಗಳಿಗೆ ಹಂಚಿಕೊಟ್ಟನು. ಅದೇ ರೀತಿಯಾಗಿ ದೇವರು ನನಗೆ ಈ ವಾಕ್ಯದ ಮುಖಾಂತರವಾಗಿ ಮಾತನಾಡಿ, ದೇವರೇ ನಿನಗೆ ಕೋಟಿ ಸ್ತೋತ್ರ, ಮಲೇಷ್ಯಾನಲ್ಲಿ ನೀನು ನನ್ನನ್ನು ಉಪಯೋಗಪಡಿಸಿಕೊಳ್ಳುತ್ತೀಯಾ. Hallelujah. From that day, that money we took and went to Brickfield. It is called Little India. ನಾನು ಹಣವನ್ನು ತೆಗೆದುಕೊಂಡು ಬ್ರೂಕ್ಫೀಲ್ಡ್ ಎಂಬ ಒಂದು ಜಾಗಕ್ಕೆ ಹೋದೆನು. ಅದನ್ನು ಲಿಟಲ್ ಇಂಡಿಯಾ ಎಂಬುದಾಗಿ ಕರೆಯುತ್ತಾರೆ. There will be Indian food and Indians, everything will be there. ಅಲ್ಲಿ ಭಾರತದ ದೇಶದ ಒಂದು ಆಹಾರವಿರುತ್ತದೆ ಮತ್ತು ಭಾರತೀಯರು ಸಹ ಇರುತ್ತಾರೆ. But we have little money. I booked one day that we want to stay, right? I took the ticket. I took the hotel for one day. ಒಂದು ದಿನಕ್ಕೋಸ್ಕರ ನಾನು ಹೋಟೆಲ್ ಅನ್ನು ತೆಗೆದುಕೊಂಡೆ. When I booked hotel, next food, no food. ಹೋಟೆಲ್ ಬುಕ್ ಮಾಡಿದ ನಂತರ ನನಗೆ ಆಹಾರವಿಲ್ಲ. What happened? ಏನಾಯ್ತು? God sent 2 angels. ದೇವರು 7 ದೇವದೂತರನ್ನು ಕಳುಹಿಸಿದರು. They came, they took and went Talepat. Talekat. ಅವರು ಬಂದು ನಮ್ಮನ್ನು ತಲೆಕಟ್ ಎಂಬ ಜಾಗಕ್ಕೆ ಕರೆದುಕೊಂಡು ಹೋದರು. That is very Talekat. The Tamilians biryani, so much. It is in Indian. It is very beautiful biryani, Talekat biryani. ತಲೆಕಟ್ ಬಿರಿಯಾನಿ ಅದು ಸುಂದರವಾದ ಬಿರಿಯಾನಿ ಮತ್ತು ತಮಿಳಿಯನ್ಸ್ ಅವರ ಬಿರಿಯಾನಿ. It's in India very famous. ನಮ್ಮ ಭಾರತ ದೇಶದಲ್ಲಿ ತುಂಬಾ ಅದು ಫೇಮಸ್. No money, they took and went. ನಮ್ಮ ಹಣವಿರಲಿಲ್ಲ, ಅವರು ನಮ್ಮನ್ನು ಕರೆದುಕೊಂಡು I am hunger from 2 days. 2 ದಿವಸದಿಂದ ಹೊಟ್ಟೆ ಹಸಿವಿನಿಂದ ಇದ್ದೆ. No proper food. ಸರಿಯಾದ ಆಹಾರವಿಲ್ಲ. So what happened? ಏನಾಯ್ತು? He started his work. ಆತನು ಆತನ ಕೆಲಸವನ್ನು ಪ್ರಾರಂಭಿಸಿದನು. And there the woman said, whatever you want, pastor, you can order and have it. ಅಲ್ಲಿ ಇದ್ದ ಒಬ್ಬ ಹೆಂಗಸು ಹೇಳಿದರು, ನಿಮಗೆ ಏನು ಬೇಕೋ ಆರ್ಡರ್ ಮಾಡಿ ಊಟ ಮಾಡಿದೆ. My friends very well they know I am not a very foodie. ನನ್ನ ಸ್ನೇಹಿತರಿಗೆ ನನ್ನ ಬಗ್ಗೆ ಚೆನ್ನಾಗಿ ಗೊತ್ತು, ನಾನು ತುಂಬಾ ಊಟ ಇಷ್ಟಪಡುವವನಲ್ಲ. Quality I will eat, not quantity. ಕ್ವಾಲಿಟಿ ಆದ ಆಹಾರವನ್ನು ತಿನ್ನುತ್ತೇನೆ, ಕ್ವಾಂಟಿಟಿ ಅಲ್ಲ. Little only, not like this so much, but best food I eat. ಸ್ವಲ್ಪನೇ ತಿನ್ನುತ್ತೇನೆ, ಸ್ವಲ್ಪ ಬೆಸ್ಟ್ ಫುಡ್ ಅನ್ನು ತಿನ್ನುತ್ತೇನೆ, ಜಾಸ್ತಿ ತಿನ್ನುವುದಿಲ್ಲ. God has provided me best food in Malaysia first. ದೇವರು ಒಳ್ಳೆಯ ಆಹಾರವನ್ನು ನನಗೆ ಕೊಟ್ಟರು. From there my journey started to town after the town, city after the city. I reached 5 churches. ಅಲ್ಲಿ ಒಂದು ಟೌನ್ಗೆ ಮತ್ತು ಸಿಟೀಸ್ಗೆ ವಿಲೇಜಸ್ಗೆಲ್ಲ 5 ಒಂದು ಚರ್ಚಸ್ ದೇವರನ್ನು ಕರೆದುಕೊಂಡು ಹೋದರು. 5 churches, more than I spoken 7 messages in 7 places. 5 churches I attend, 2 houses I attend, and also I attended 2 hospitals to pray, and God healed them. They immediately discharged, came next day, attended my ministry. 5 ಸಭೆಗಳಲ್ಲಿ ದೇವರು ನನಗೆ ದೇವರ ಸಂದೇಶವನ್ನು ಹಂಚಿಕೊಳ್ಳೋದಕ್ಕೆ ನನಗೆ ದೇವರ ಅವಕಾಶ ಕೊಟ್ಟರು, ಮತ್ತು ಹಾಸ್ಪಿಟಲ್ ಅಲ್ಲಿ ಅವಕಾಶ ಕೊಟ್ಟರು, ಮತ್ತು 2 ಮನೆಗಳಲ್ಲಿ ದೇವರ ವಾಕ್ಯವನ್ನು ಹಂಚಿಕೊಳ್ಳುವುದಕ್ಕೆ ದೇವರ ಅವಕಾಶ ಕೊಟ್ಟರು. Mission is not keeping money and bank balance and going and doing for the Lord. ಮಿಷನ್ ವರ್ಕ್ ಅಂದರೆ ಬ್ಯಾಂಕ್ ಬ್ಯಾಲೆನ್ಸ್ ಇಟ್ಟುಕೊಂಡು ಹೋಗಿ ಕರ್ತನಿಗೋಸ್ಕರ ಮಾಡುವುದಲ್ಲ. Some people will say, Kiran went to Malaysia, so he has a lot of money, somebody is gifted, somebody no. It is not like that. Mission means mission. God will spoken with me. He will take and go, and He will take and come back with the victory of His name. ಮಿಷನ್ ಟ್ರಿಪ್ ಅಂದರೆ ದೇವರು ನನ್ನನ್ನು ಕರೆದುಕೊಂಡು ಹೋಗುತ್ತದೆ, ದೇವರು ನನ್ನನ್ನು ಜಯದಿಂದ ಕರೆದುಕೊಂಡು ವಾಪಸ್ ಬರುತ್ತಾರೆ. Mission trip means somebody is knowing. No. Nobody will know in the mission trip. God will send the angels to minister to you. ಮಿಷನ್ ಟ್ರಿಪ್ ಅಂದರೆ ದೇವರು ಆತನ ದೇವದೂತರನ್ನು ನಿನಗೆ ಸೇವೆ ಮಾಡಲಿಕ್ಕೆ ಕಳುಹಿಸುತ್ತಾರೆ. That's why I kept everything secret. I never revealed to anyone. ಅದಕ್ಕೋಸ್ಕರ ನಾನು ರಹಸ್ಯವಾಗಿ ಇಟ್ಟುಕೊಂಡೆ, ಯಾರಿಗೂ ಹೇಳಲಿಲ್ಲ. Hallelujah. My God, what purpose He took and went me to Malaysia, it fulfilled in Malaysia, and whoever I want to touch, I touched their lives, they will be blessed. ದೇವರು ನನ್ನನ್ನು ಮಲೇಷ್ಯಾಗೆ ಯಾವುದಕ್ಕೋಸ್ಕರ ಕರೆದುಕೊಂಡು ಹೋಗಿದ್ದರು ಅದನ್ನು ನೆರವೇರಿಸಿದರು, ಅನೇಕ ಆತ್ಮಗಳನ್ನು ದೇವರು ಮುಟ್ಟಿದರು. My children asked me many things. No, never asked. They asked only chocolates to bring from Malaysia. ನನ್ನ ಮಕ್ಕಳು ನನ್ನನ್ನು ಏನು ಕೇಳಲಿಲ್ಲ, ಅಲ್ಲಿಂದ ಚಾಕ್ಲೇಟ್ ಮಾತ್ರ ತೆಗೆದುಕೊಂಡು ಬಾ ಎಂಬುದಾಗಿ ಕೇಳಿದರು. But they don't know my situation. ಆದ್ರೆ ಅವರಿಗೆ ಗೊತ್ತಿಲ್ಲ ನಾನು ಎಂತ ಪರಿಸ್ಥಿತಿನಲ್ಲಿ ಇದ್ದೆ ಎಂಬುದಾಗಿ. When I am coming, they given 50 ringgits, take the chocolates, they say. ನಾನು ವಾಪಸ್ ಬರಬೇಕಾದರೆ ಅವರು 50 ರಿಂಗೇಟ್ಸ್ ಕೊಟ್ಟು ಚಾಕ್ಲೇಟ್ಸ್ ಅನ್ನು ಖರೀದಿಸಿಕೊ ಎಂಬುದಾಗಿ. So what happened? I took many chocolates I brought and I given to my relatives, children and everyone. I'm happy.
ನಾನು ಅನೇಕರಿಗೆ ಆ ಚಾಕ್ಲೇಟ್ಸ್ ಅನ್ನು ತೆಗೆದುಕೊಂಡು ನನ್ನ ಒಂದು ಸಂಬಂಧಿಕರಿಗೆ, ಮಕ್ಕಳಿಗೆ, ಎಲ್ಲರಿಗೂ ಕೊಟ್ಟೆ. Don't ever think is going to abroad not for money, for mission. Hallelujah. ಏನು ಅಬ್ರಾಡ್ಗೆ ಬೇರೆ ದೇಶಕ್ಕೆ ಹೋಗುತ್ತಾರೆ ಎಂಬುದಾಗಿ ಹೇಳಿದರೆ ಹಣಕ್ಕೋಸ್ಕರ ಹೋಗುತ್ತಾರೆ ಎಂಬುದಾಗಿ ನೀವು ಆ ರೀತಿಯಾಗಿ ತಿಳಿದುಕೊಳ್ಳಬೇಡಿರಿ. ಕರ್ತನಿಗೋಸ್ಕರ. Malaysia is not a Christian country. They will offer you a lot and they will give you a good response. Malaysia is a Muslim country. ಮಲೇಷ್ಯಾ ಒಂದು ಕ್ರೈಸ್ತರ ಒಂದು ದೇಶ ಅಲ್ಲ. ಅನೇಕ ನಿಮಗೆ ಬೇಕಾಗಿದ್ದನ್ನೆಲ್ಲ ಮಾಡಬಹುದು, ಕೊಡುತ್ತಾರೆ ಎಂಬುದಾಗಿ. ಅದು ಒಂದು ಮುಸ್ಲಿಮರ ಒಂದು ದೇಶವಾಗಿದೆ. If you go public, you touch public people with the gospel, immediately they'll arrest you. ಪಬ್ಲಿಕ್ ಅಲ್ಲಿ ಹೋಗಿ ದೇವರ ಸುವಾರ್ತೆಯನ್ನು ಸಾರಿದರೆ ತಕ್ಷಣವೇ ನಿಮ್ಮನ್ನು ಅರೆಸ್ಟ್ ಮಾಡುತ್ತಾರೆ. No chance for Christians to share the gospel to anyone. ಅಲ್ಲಿ ಒಂದು ಕ್ರೈಸ್ತರಿಗೆ ಸುವಾರ್ತೆಯನ್ನು ಸಾರುವುದಕ್ಕೆ ಯಾವ ಅವಕಾಶವೂ ಇಲ್ಲ. This is called mission trip. This is not called money making ministry. ಇದನ್ನೇ ಮಿಷನ್ ಟ್ರಿಪ್ ಎಂಬುದಾಗಿ ಹೇಳುತ್ತಾರೆ, ಹಣವನ್ನು ಮಾಡುವ ಟ್ರಿಪ್ ಅಲ್ಲ. Some of my friends will think Kiran is went to Malaysia, so you want to make money, so you went. No. I never went for money. Always I will hear from the Lord and I do for Him. That's what God sent me state to states. ಅನೇಕರು ಅಂದುಕೊಳ್ಳುತ್ತಾರೆ ಕಿರಣ್ ಮಲೇಷಿಯಾಗೆ ಹೋಗಿದ್ದಾರೆ ದುಡ್ಡಿಗೋಸ್ಕರ ಎಂಬುದಾಗಿ. ಅಲ್ಲ, ದೇವರು ನನ್ನನ್ನು ಕರೆದುಕೊಂಡು ಹೋದರು ಮತ್ತು ದೇವರು ಸ್ಟ್ರೀಟ್ಸ್ ಇಂದ ಸ್ಟೇಟ್ಸ್ ಗೆ ನನ್ನನ್ನು ಕರೆದುಕೊಂಡು ಹೋದರು. I was faithful whatever is given in ministry. God honored me. ದೇವರು ಕೊಟ್ಟ ಸೇವೆಯಲ್ಲಿ ನಾನು ನಂಬಿಗಸ್ತನಾಗಿದ್ದೆ. ದೇವರು ಅದಕ್ಕೆ ನನಗೆ ಆನರ್ ಮಾಡಿದರು. Many people every time they're posting, nothing will happen, just posting that ministry, this ministry, this ministry, that ministry. But going and seeing, no much people will be there, but they're only postings. No, the work will be there. ಅನೇಕರನ್ನು ನೋಡುವುದಾದರೆ ಆ ಸೇವೆ ಈ ಸೇವೆ ಎಂಬುದಕ್ಕೆ ಸುಮ್ಮನೆ ಪೋಸ್ಟ್ ಮಾಡುತ್ತಿರುತ್ತಾರೆ, ಆದರೆ ಹೋಗಿ ನೋಡಿದರೆ ಅಲ್ಲಿ ಏನು ಇರುವುದಿಲ್ಲ. But I don't like to post nowadays. God has spoken with me. Don't post anything. I know your works. ದೇವರು ನನ್ನ ಸಂಗಡ ಮಾತನಾಡಿದರೆ ಈ ನಡುವೆ ಯಾವುದನ್ನು ನೀನು ಪೋಸ್ಟ್ ಮಾಡಬೇಡ, ನನಗೆ ಗೊತ್ತು ನೀನು ಮಾಡುವ ಕೆಲಸ ಎಂಬುದಾಗಿ. Hallelujah. Hallelujah. I don't want to prove with anyone like you, my friends. ಪ್ರಿಯ ಸ್ನೇಹಿತರೆ, ನನಗೆ ಯಾರ ಸಂಗಡಲೂ ನನ್ನ ಬಗ್ಗೆ ನಾನು ಪ್ರೂವ್ ಮಾಡುವುದಕ್ಕೆ ಇಷ್ಟವಿಲ್ಲ. All I want to tell you, with God all things are possible. ಎಲ್ಲ ಒಂದೇ ನಾನು ಹೇಳಲಿಕ್ಕೆ ಇಷ್ಟಪಡುತ್ತೇನೆ, ದೇವರಿಂದ ಎಲ್ಲವೂ ಸಾಧ್ಯ. Hallelujah. Hallelujah. Genesis. ಆದಿಕಾಂಡ What it is says. ಏನು ಹೇಳಲ್ಪಟ್ಟಿದೆ? Genesis 18:14. 18ನೇ ಅಧ್ಯಾಯ 14ನೇ ವಚನ. What it is says about Abraham. ಆದಿಕಾಂಡ 18ನೇ ಅಧ್ಯಾಯ 14ನೇ ವಚನ. ಯೆಹೋವನಿಗೆ ಅಸಾಧ್ಯವಾದದುಂಟೋ? ನಾನು ಹೇಳಿದಂತೆಯೇ ಬರುವ ವರ್ಷದ ಇದೇ ಕಾಲದಲ್ಲಿ ನಾನು ನಿನ್ನ ಬಳಿಗೆ ಬಂದಾಗ ಸಾರಳಿಗೆ ಮಗನಿರುವನು ಎಂದು ಹೇಳಿದನು. Hallelujah. Hallelujah. That is, we want to take impossible things God can make. ಅಸಾಧ್ಯವಾದ ಕಾರ್ಯಗಳನ್ನು ದೇವರು ಸಾಧ್ಯ ಮಾಡುತ್ತಾರೆ, ಅದನ್ನು ನಾವು ತೆಗೆದುಕೊಳ್ಳಬೇಕು. This is impossible, that situation. ಈ ಒಂದು ಪರಿಸ್ಥಿತಿ ಅಸಾಧ್ಯವಾದ ಪರಿಸ್ಥಿತಿ. For Abraham and Sarai was completely, their age was dead age. ಅಬ್ರಾಹಂ ಸಾರಳಿಗೆ ಒಂದು ವಯಸ್ಸು ಒಂದು ಮುಗಿಯಿತು, ಗರ್ಭ ಧರಿಸುವ ವಯಸ್ಸು ಮುಗಿಯಿತು. When she was pregnant in 40, she was telling, how can it possible? What will happen? And everything was doubt, no? Because 40, how can it possible? ಆಕೆ ಒಂದು 40ನೇ ವರ್ಷಕ್ಕೆ ನಾನು 40ನೇ ವರ್ಷಕ್ಕೆ ಗರ್ಭ ಧರಿಸಿದಾಗ ಇದು ಹೇಗೆ ಸಾಧ್ಯ ಎಂಬುದಾಗಿ ಆಲೋಚನೆ ಮಾಡುತ್ತಿದ್ದೆನು. She ignored when we want second baby, but God never stopped. We started again to give. ಆಕೆ ತಿರಸ್ಕರಿಸಿದಳು, ಎರಡನೇ ಮಗು ಬೇಕೆಂದರೆ, ಆದರೆ ದೇವರು ಕೊಡಲು ಪ್ರಾರಂಭಿಸಿದರು. Actually, Shan is the third baby. ಶಾನ್ ಮೂರನೇ ಮಗನು. I never considered the second baby, it's the third baby. ಶಾನು ಎರಡನೇದಾಗಿ ಎಂಬುದಾಗಿ ನಾನು ಹೇಳುವುದಿಲ್ಲ, ಮೂರನೇದು ಎಂಬುದಾಗಿ ಹೇಳಲು ಇಷ್ಟಪಡುತ್ತೇನೆ. Second, my girl baby is with the Lord. ಎರಡನೆಯ ಮಗು ಕರ್ತನ ಸಂಗಡ ಇದ್ದಾರೆ. Her name is Shakshi. ಆಕೆ ಹೆಸರು ಸಾಕ್ಷಿ. Hallelujah. Hallelujah. So two, whatever God has given, we want to give back to God. So one I given to which one I was loved completely, Shakshi. So I given back to God. ದೇವರು ಕೊಟ್ಟಿದ್ದನ್ನು ದೇವರಿಗೆ ಕೊಡಬೇಕು ಅನ್ನುತ್ತಾರೆ, ಆದರೆ ನಾನು ಸಾಕ್ಷಿಯನ್ನು ದೇವರಿಗೆ ಕೊಟ್ಟಿದ್ದೇನೆ. First is boy son, and second also boy son, third also boy son. So second is girl baby, I thought.
So we even returned to him only. ಎರಡನೇದು ನಾನು ಹುಡುಗಿ ಎಂಬುದಾಗಿ ನಾನು ಅಂದುಕೊಂಡೆ ದೇವರಿಗೆ ಕೊಟ್ಟಿದ್ದೇನೆ. Hallelujah. Hallelujah. So whatever it's happening in our life, it's good. ನಮ್ಮ ಜೀವನದಲ್ಲಿ ಏನೇ ಆದರೂ ಅದು ಒಳ್ಳೆಯದಕ್ಕೆ. So there we can see Abraham and Sarah. She was completely, age is not recommend to have the child. ಅಬ್ರಹಾಮ ಸಾರಳ ಒಂದು ವಯಸ್ಸು ನೋಡಿದರೆ ಮಗುವನ್ನು ಒಂದು ಗರ್ಭಧರಿಸುವುದಕ್ಕೆ ಯಾರೂ ಹೇಳುವುದಿಲ್ಲ ಅಂತ ಒಂದು ವಯಸ್ಸು. But what happened? ಆದರೆ ಏನಾಯ್ತು? He promised next year will do it. ಆದರೆ ಆತನು ವಾಗ್ದಾನ ಮಾಡಿದನು ಮುಂದಿನ ವರ್ಷ ನಡೆಯುತ್ತದೆ ಎಂಬುದಾಗಿ. Whatever, whichever God has promised, He never will take away His promise, but He will fulfill His promise. ದೇವರು ಏನೆಲ್ಲ ವಾಗ್ದಾನ ಮಾಡಿದನೋ ಅದು ನೆರವೇರಿಸುತ್ತಾನೆ. In case Abraham is not having Isaac in his life, we will not be standing here. ಅಬ್ರಹಾಮನಿಗೆ ಇಸಾಕನು ಇಲ್ಲದೆ ಇದ್ದಿದ್ದರೆ ನಾವು ಇಲ್ಲಿ ನಿಲ್ಲಲು ಸಾಧ್ಯವಿಲ್ಲ. Correct or not? ಹೌದಾ ಅಲ್ಲವಾ? So God has given Abraham to have a faith, father of faith. ಒಂದು ಅಬ್ರಹಾಮನು ಒಂದು ನಂಬಿಕೆಗೆ ತಂದೆ ಎಂಬುದಾಗಿ ಕರೆಯಲ್ಪಟ್ಟಿದ್ದಾರೆ. Hallelujah. Hallelujah. So we are here. ನಾವು ಇಲ್ಲಿದ್ದೇವೆ. Thank you, Jesus. ಯೇಸುವೇ ನಿಮಗೆ ಸ್ತೋತ್ರ. If whatever in our lives is happening, not by our strength, not by our might. ನಮ್ಮ ಜೀವನದಲ್ಲಿ ಏನೇ ನಡೆದರೂ ನಮ್ಮ ಬಲದಿಂದ ಅಲ್ಲ, ನಮ್ಮ ಶಕ್ತಿಯಿಂದ ಅಲ್ಲ. Whatever your words are there, it is fulfilled in our lives. ನಿಮ್ಮ ವಾಕ್ಯ ಏನಿದೆಯೋ ಆ ವಾಕ್ಯವನ್ನು ಜೀವನದಲ್ಲಿ ನೆರವೇರಿಸುತ್ತದೆ. Thank you, Lord. As I am not fit for anything, you brought me, and Lord send me to Malaysia, and you fulfilled your will in my life. ಕರ್ತನೇ ನಿಮಗೆ ಸ್ತೋತ್ರ. ನಾನು ಯಾವುದಕ್ಕೂ ಯೋಗ್ಯನಲ್ಲ ಕರ್ತನೆ, ಆದರೆ ನೀನು ನನ್ನನ್ನು ಮಲೇಷ್ಯಾಕ್ಕೆ ಕರೆದುಕೊಂಡು ಹೋಗಿ ನಿನ್ನ ಒಂದು ಸೇವೆಯನ್ನು ನೀನು ಪರಿಪೂರ್ಣ ಮಾಡಿಸಿಬಿಟ್ಟಿದ್ದೀಯಾ. I went with empty hands to Malaysia. ನಾನು ಮಲೇಷ್ಯಾಗೆ ಒಂದು ಬರೀ ಕೈಯಲ್ಲಿ ಹೋದೆನು, ಖಾಲಿ ಕೈಯಲ್ಲಿ. But I brought many families with me. ಆದರೆ ಬರಬೇಕಾದ್ರೆ ಅನೇಕ ಕುಟುಂಬಗಳನ್ನು ನನ್ನ ಸಂಗಡ ಕರೆದುಕೊಂಡು ಬಂದೆನು. You know, is there in my heart. The Malaysian families loves me so much. We built that relationship with the Lord. ಆ ಮಲೇಷ್ಯಾ ಕುಟುಂಬಗಳು ನನ್ನ ಹೃದಯದಲ್ಲಿದ್ದಾರೆ. ಅವರು ಆ ಒಂದು ದೇವರ ಸಂಗಡ, ಕರ್ತನ ಸಂಗಡ, ನನ್ನ ಸಂಗಡ ಒಂದು ಬಂಧವನ್ನು ಏರ್ಪಡಿಸಿಕೊಂಡರು. When I went to Malaysia, I'm a stranger. Nobody can respect me now. Nobody can know who I am. ನಾನು ಮಲೇಷ್ಯಾಗೆ ಹೋದಾಗ ಅಲ್ಲಿ ನಾನು ಒಂದು ಸ್ಟ್ರೇಂಜರ್, ಯಾರಿಗೂ ನನ್ನ ಬಗ್ಗೆ ಏನು ಗೊತ್ತಿಲ್ಲ. But when I lifted my Jesus name and people became my family. ಯಾವಾಗ ನಾನು ಯೇಸು ಸ್ವಾಮಿಯ ಹೆಸರನ್ನು ನಾನು ಮೇಲಕ್ಕೆತ್ತಿದೆನೋ ಎಲ್ಲಾ ಕುಟುಂಬಗಳು ನನ್ನ ಕುಟುಂಬಗಳಾಗಿ ಮಾರಿಬಿಟ್ಟರು. So I went with empty hands. I came with my families and great honor, great love with Malaysians. ನಾನು ಖಾಲಿ ಕೈಯಲ್ಲಿ ಹೋದೆ, ಬರೀ ಕೈಯಲ್ಲಿ ಹೋದೆ. ಆದರೆ ಬರಬೇಕಾದ್ರೆ ನಾನು ಪ್ರೀತಿಯಿಂದ, ಒಂದು ಘನತೆಯಿಂದ ಕುಟುಂಬಗಳ ಸಂಗಡ ನಾನು ವಾಪಸ್ ಬಂದೆನು. They was given their love and their money, their food and everything. They will be rewarded in the name of Christ. ಅವರು ಅವರ ಪ್ರೀತಿಯನ್ನು, ಹಣವನ್ನು, ಆಹಾರವನ್ನು ನನಗೆ ಕೊಟ್ಟರು. ಅದಕ್ಕೆ ದೇವರು ಖಚಿತವಾಗಿಯೂ ಅವರಿಗೆ ಒಂದು ಬಹುಮಾನವನ್ನು ಕೊಡುತ್ತಾರೆ. But this is not my last trip. This is a beginning. ಇದು ನನ್ನ ಪ್ರಾರಂಭ. Hallelujah. Hallelujah. Many people still waiting for me. I'll come next time to Malaysia. ಅನೇಕರು ನನಗೋಸ್ಕರ ಕಾದಿದ್ದೀರಿ. ನಾನು ತಿರುಗಿ ಮಲೇಷ್ಯಾಗೆ ಬರುತ್ತೇನೆ. Friends, don't go in a wrong attitude to any country. ಸ್ನೇಹಿತರೆ, ಒಂದು ತಪ್ಪಾದ ಆಲೋಚನೆಯನ್ನು ಇಟ್ಟುಕೊಂಡು ಯಾವ ದೇಶಕ್ಕೂ ಹೋಗಬೇಡಿರಿ. Ask God, Lord, if I want to go there, my need is there, send me. ದೇವರನ್ನು ಕೇಳಿರಿ, ದೇವರೇ ನನಗೆ ಈ ಅವಶ್ಯಕತೆ ಇದೆ, ನಾನು ಇಲ್ಲಿಗೆ ಹೋಗುತ್ತೇನೆ, ನನ್ನ ಅವಶ್ಯಕತೆಯನ್ನು ನೀನು ಪೂರೈಸು ಎಂಬುದಾಗಿ. Surely God will take and go. ಖಂಡಿತವಾಗಲೂ ದೇವರು ನಿಮ್ಮನ್ನು ಕರೆದುಕೊಂಡು ಹೋಗುತ್ತಾರೆ. If God has taken me to abroad, they call. When I coming back, my dear friends called me and said, "Hi foreigner, return back to India." ನಾನು ಮಲೇಷ್ಯಾಗೆ ಹೋಗಿ ವಾಪಸ್ ಬಂದಾದ ಮೇಲೆ ನನ್ನ ಸ್ನೇಹಿತರು ಕೇಳಿದರು, ನನಗೆ ಹೀಗೆಂದು ಹೇಳಿದರು, ಫಾರಿನರ್ ಇಂಡಿಯಾಗೆ ವಾಪಸ್ ಬಂದ ಎಂಬುದಾಗಿ ಕೇಳಿದರು. I said, I am not a foreigner, I am completely Indian. ನಾನು ಹೇಳಿದೆ, ನಾನು ಫಾರಿನರ್ ಅಲ್ಲ, ನಾನು ಪೂರ್ತಿಯಾಗಿ Indian. ನಾನು ಭಾರತ ದೇಶದವನು ಎಂಬುದಾಗಿ ಗರ್ವದಿಂದ ಹೇಳಿಕೊಳ್ಳುತ್ತೇನೆ. And one of my friend pastor, he called me. No one was, he never called pastor. You called international pastor. ಇನ್ನೊಬ್ಬರು ನನ್ನ ಒಂದು ಸಹೋದರ, ನನ್ನ ಒಂದು ಸ್ನೇಹಿತರು ಪಾಸ್ಟರ್ ಅವರು ಈ ರೀತಿಯಾಗಿ ನನಗೆ ಹೇಳಿದರು,
ಈಗಿನಿಂದ ನಿನ್ನನ್ನು ಪಾಸ್ಟರ್ ಎಂಬುದಾಗಿ ಕರೆಯುವುದಿಲ್ಲ, ಇಂಟರ್ನ್ಯಾಷನಲ್ ಸ್ಪೀಕರ್ ಎಂಬುದಾಗಿ ಕರೆಯುತ್ತೇವೆ But I ಎಂಬುದಾಗಿ. said I don't want to be international pastor. I want to be international in Christ. ನಾನು ಹೇಳಿದೆ ಇಂಟರ್ನ್ಯಾಷನಲ್ ಪಾಸ್ಟರ್ ಆಗುವುದಕ್ಕೆ ಇಷ್ಟವಿಲ್ಲ, ಇಂಟರ್ನ್ಯಾಷನಲ್ ಇನ್ ಕ್ರೈಸ್ಟ್ ಎಂಬುದಾಗಿ ನಾನು ಹೇಳಲಿಕ್ಕೆ ಬಯಸುತ್ತೇನೆ. ಕ್ರಿಸ್ತನಲ್ಲಿ ಇರಬೇಕಂತ ನಾನು ಹೇಳಿದೆ. Hallelujah. Hallelujah. See, this is my joy I am sharing to you through this word. ಈ ವಾಕ್ಯದ ಮುಖಾಂತರ ನನ್ನ ಸಂತೋಷವನ್ನು ನಾನು ಹಂಚಿಕೊಳ್ಳುತ್ತಿದ್ದೇನೆ. I am telling nothing impossible to God. God can give word. He can fulfill a word in any situation of your life. Look unto Jesus. Your friends will leave you. Your friends will cheat you. Your friends will backbite you. Don't worry. God is there to catch your hand and He will show the way. He honors you. Everybody want to be wonder because God want to go and He want to bless. You want to be your friend. ನೀವು ಒಂದು ದೇವರಿಂದ ನಿಮ್ಮ ಸ್ನೇಹಿತರು, ದೇವರಿಂದ ಅಸಾಧ್ಯವಾದ ಕಾರ್ಯ ಯಾವುದೂ ಇಲ್ಲ. ನಿಮ್ಮ ಸ್ನೇಹಿತರು ನಿನ್ನನ್ನು ಕೈ ಬಿಟ್ಟಿರಬಹುದು, ನಿಮ್ಮ ಸ್ನೇಹಿತರು ನಿಮ್ಮ ಬಗ್ಗೆ ಹಿಂದೆ ಕೆಟ್ಟದಾಗಿ ಮಾತನಾಡಿಕೊಳ್ಳಬಹುದು, ಅನೇಕರು ನಿಮ್ಮ ಬಗ್ಗೆ ಇಲ್ಲದೆಲ್ಲ ಹೇಳಬಹುದು. ಆದ್ರೆ ದೇವರು ನಿಮ್ಮನ್ನು ಪ್ರೀತಿಸುತ್ತಾರೆ. ದೇವರು ನಿಮ್ಮ ಹೃದಯವನ್ನು ನೋಡಿ, ನೀವು ಮಾಡಿರುವ ಕಾರ್ಯಗಳನ್ನೆಲ್ಲ ನೋಡಿ ಅದಕ್ಕೆ ತಕ್ಕ ಹಾಗೆ ದೇವರು ಘನಪಡಿಸುತ್ತಾರೆ ಮತ್ತು ಎಲ್ಲರ ಮುಂದೆ ದೇವರ ನಾಮವನ್ನು ನಿಮ್ಮ ಮುಖಾಂತರ ಮಹಿಮೆ ಪಡಿಸುವಂತೆ My ಮಾಡ್ತಾರೆ. friends, I love you. I pray for you. You to go and minister for the Lord in every area of this world. ನನ್ನ ಸ್ನೇಹಿತರೆ, ನಿಮ್ಮನ್ನು ಪ್ರೀತಿಸುತ್ತೇನೆ. ನೀವು ಸಹ ಕರ್ತನಿಗೋಸ್ಕರ ಅನೇಕ ದೇಶಗಳಿಗೆ ಹೋಗಿ ದೇವರ ಸುವಾರ್ತೆಯನ್ನು ಸಾರಿರಿ, ಹಂಚಿಕೊಳ್ಳಿರಿ. Let us pray. ಪ್ರಾರ್ಥನೆ ಮಾಡಿಕೊಳ್ಳೋಣ. Lord Jesus, ಕರ್ತನಾದ ಯೇಸುವೇ, your promise is there for your believers. ನಿಮ್ಮ ಒಂದು ವಾಗ್ದಾನವು ನಿಮ್ಮ ಒಂದು ವಿಶ್ವಾಸಿಗಳಿಗೆ ಇದೆ. Go to the end this earth and share my good news. ಈ ಭೂಮಿಯ ಕಡೆಯವರೆಗೂ ನೀವು ಹೋಗಿ ನನ್ನ ಒಂದು ಶುಭ ಸುವಾರ್ತೆಯನ್ನು ಹಂಚಿಕೊಳ್ಳಿರಿ. You want to be witness for my name's sake. ನನ್ನ ನಾಮ ನಿಮಿತ್ತವಾಗಿ ನೀವು ಸಾಕ್ಷಿಗಳಾಗಿರಬೇಕು. I know, Lord, this is not a first country you have taken. You are opening many countries to me. ನನಗೆ ಗೊತ್ತು ಕರ್ತನೇ, ಇದು ಒಂದೇ ದೇಶ ಅಲ್ಲ, ಅನೇಕ ದೇಶಗಳಿಗೆ ನೀನು ನನ್ನನ್ನು ಕರೆದೊಯ್ಯುತ್ತೀಯ. Even Lord, Singapore people are calling me to go and minister into their places. ಸಿಂಗಾಪುರಿನಲ್ಲಿರುವ ಜನರು ಸಹ ಕರೆಯುತ್ತಿದ್ದಾರೆ ಕರ್ತನೇ, ಅಲ್ಲಿ ಸೇವೆ ಮಾಡಲಿಕ್ಕೆ. Lord, many are there to call because Lord, when we are faithful in street ministry, Lord, you will make us to go and preach in states ministry. ಯಾವಾಗ ನಾವು ಸ್ಟ್ರೀಟ್ ಮಿನಿಸ್ಟ್ರಿಯಲ್ಲಿ ನಾವು ನಂಬಿಗಸ್ತರಾಗಿರುತ್ತೇವೋ, ದೇವರು ಸ್ಟೇಟ್ಸ್ಗೆ ಕರೆದುಕೊಂಡು ಹೋಗಿ ಆತನ ನಾಮವನ್ನು ಮಹಿಮೆ I am the example. I am not only teller, even I am a receiver from the Lord. ನಾನೇ ಅದಕ್ಕೆ ಉದಾಹರಣೆ. ನಾನು ಬರೀ ಮಾತನಾಡುವುದಲ್ಲ, ಅದನ್ನು ನಾನು ಕರ್ತನಿಂದ ಪಡೆದುಕೊಂಡಿದ್ದೇನೆ. In all your lives, you are trying to go to abroad and work and earn. Your mind is money. I will tell you, you work. I never say to not to work, but your mind want to say, I want to bring the souls to the kingdom of God. Wherever I go, I want to be testimony to the Lord. You confess your mission, your abroad trip will be come together easily. ನೀವು ದೇಶಕ್ಕೆ ಹೋಗಿ ನಾನು ಕೆಲಸ ಮಾಡಿ ದುಡಿಯಬೇಕು ಎಂಬ ಒಂದೇ ಒಂದು ಹಣದ ಬಗ್ಗೆ ಮಾತ್ರ ನೀವು ಆಲೋಚನೆ ಮಾಡದೆ, ನಾನು ದೇವರೇ ಆತ್ಮಗಳು ನಿಮ್ಮ ಪರಲೋಕ ರಾಜ್ಯಕ್ಕೆ ನಾನು ಸೇರಿಸಬೇಕು ಎಂಬ ಒಂದು ಆಲೋಚನೆಯಿಂದ ನೀವು ಇದ್ದರೆ ದೇವರು ನಿಜವಾಗಲೂ ನಿಮ್ಮ ಜೀವನದಲ್ಲಿ ಅದ್ಭುತ ಮಾಡಿ ಕರೆದುಕೊಂಡು ಹೋಗುತ್ತಾರೆ. Whoever waiting for the Lord abroad to open their jobs, let them open. Let them go, let them glorify your name, Lord. Lord, thank you, Lord, sharing this, my testimony for the mission of Malaysia. Lord, we love you, Lord. We give you all the glory, Lord. Nothing, Lord. I am just a vessel used for me, for your glory. Lord, I all, every glory, honor, power, and whatever belongs to Lord, it is belongs to you alone. All the glory, Lord. In Jesus' mighty name we pray. ಯಾರೆಲ್ಲ ತಂದೆಯೇ ಅಬ್ರಾಡ್ಗೆ ಹೋಗಿ ಕೆಲಸ ಮಾಡಬೇಕು ಎಂದು ಕಾದಿದ್ದಾರೋ ಎಲ್ಲರಿಗೂ ತಂದೆ ನೀವು ಬಾಗಿಲುಗಳನ್ನು ಬಿಚ್ಚಬೇಕೆಂದು ಕೇಳಿಕೊಳ್ಳುತ್ತೇನೆ. ಹೌದು ಕರ್ತೇನೆ, ನನ್ನನ್ನು ಮಲೇಷ್ಯಾ ಟ್ರಿಪ್ಪಿಗೋಸ್ಕರ ನೀನು ಕರೆದುಕೊಂಡು ಹೋಗಿ ನಿನ್ನ ನಾಮವನ್ನು ಮಹಿಮೆ ಪಡಿಸಿಕೊಂಡಿದ್ದೀರಿ. ನಿಮಗೆ ಸ್ತೋತ್ರ ತಂದೆಯೇ. In the name of Jesus Christ we pray. Amen. ಯೇಸುವಿನ ನಾಮದಲ್ಲಿ ನಾವು ಪ್ರಾರ್ಥಿಸುತ್ತೇವೆ. ಆಮೆನ್. Amen. Amen. May God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. See you next week in a strong message. ಮುಂದಿನ ವಾರ ನಾವು ನೋಡೋಣ ಬಲ ಒಂದು ಉಪದೇಶ. This is only like testimony I given today. ಇದು ಒಂದು ಸಾಕ್ಷಿ ಅಷ್ಟೇ ನಾನು ಈ ದಿನ ಕೊಟ್ಟಿರುವುದು. About Malaysia mission. ಮಲೇಷ್ಯಾ ಮಿಷನ್ ಬಗ್ಗೆ. Many things God done there.
ಅನೇಕ ಕಾರ್ಯಗಳು ದೇವರು ಅಲ್ಲಿ ಮಾಡಿದ್ದಾರೆ. Next week I'll share. God bless you. ಮುಂದಿನ ವಾರ ಹಂಚಿಕೊಳ್ಳುತ್ತೇನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Take care. Bye bye.